ನ್ಯಾಯಕ್ಕೆ ಬಂದಂತ ಸಂದರ್ಭದಲ್ಲಿ ಮೊನ್ನೆ ಏನು ಆಗಸ್ಟ್ 15ನೇ ತಾರೀಕು ತಲವಾರಿನ ಪ್ರದರ್ಶನ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಮೇಲೆ FIR ಹಾಕೋದಾಗ SP ಅವ್ರ ಮೇಲೆ ಇಲ್ಲಿರ್ತಕ್ಕಂಥ ಸಚಿವರು ಶಾಸಕರುಗಳು ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರು ಎಷ್ಟೇ ಒತ್ತಡ ಹಾಕಿದ್ರೇನು ಇಲ್ಲ ನಾನು ಕೇಸ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದಕ್ಕೆ ನಾವೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ. ಅದಕ್ಕೋಸ್ಕರ ನ್ಯಾಯದ ಪರವಾಗಿರ್ರಿ ಕೃಷ್ಣಮೂರ್ತಿ ಅವರೇ, ನಾವು ನಿಮ್ ಪರವಾಗಿರ್ತೀರಿ. ಸೋನಿಯಾ ಗಾಂಧಿ ಅವ್ರ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ ರೀ. ಅವ್ರ ಹಿಸ್ಟ್ರಿ, ಅವ್ರು ಎಲ್ಲಿದ್ರು, ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು, ಅವ್ರು ಏನು, ಅವ್ರ ಮತ್ತೆ ಹೆಂಗ್ ಬಂದ್ರು, ಏನ್ ಮಾಡಿದ್ರು, ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಂಡ್ಬಿಡ್ರಿ ಒಂದೇ ಒಂದ್ಸಲಿ. ಅದನ್ನ ನಾವ್ ಹೇಳಿರೋದಲ್ಲ, ಆ ಗೂಗಲ್ ಅನ್ನ ಹೋಗಿ ಕೇಳ್ಬಿಟ್ಟು ಆ ವಿಕಿಪೀಡಿಯಾ ನೋಡ್ಬಿಟ್ಟು ಅವ್ರು ಎಲ್ಲೆಲ್ಲ ಅವಕಾಶ ಮಾಡ್ಕೊಡ್ಬೇಕಾಗಿತ್ತು. ಅದು ಬಿಟ್ಟು ಇವತ್ತು ಆಡಳಿತ ಪಕ್ಷ ಇದೆ ಅಂತ ಹೇಳಿ ಯಾರು ಯಾರು ಏನೇನು ಮಾಡ್ತಾರೆ ಅವ್ರಿಗೆಲ್ಲ ಸಹಕಾರ ಕೊಟ್ಕೊಂಡು ಇವತ್ತೇನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಈ ತರ ನೀವೇನಾದ್ರು ಮಾಡಿದ್ರೆ ನಾವು 100 ಕಂಪ್ಲೇಂಟ್ ಕೊಡ್ತೀವಿ, ದಿನ ಕೊಡ್ತೀವಿ. ಯಾಕಂದ್ರೆ ಅವ್ರು ಮೋಸ ಮಾಡಿರೋದು ಡೆಲ್ಲಿಯಲ್ಲಿ, ಆದವರು ನೋಡ್ಸಿರೋದು ಒಂದೇ ಮಾತ್ರ ಡೆಲ್ಲಿಯಲ್ಲಿ. FIR ಆಗಿರೋದು ಮೊನ್ನೆಯವರೇ ನಾವು ಕಳ್ಳರನ್ನ ತಗೊಂಡ ಜೈಲ್ ಹಾಕ್ಲಿ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇರೋದು. ಈ ದೇಶದಲ್ಲಿರ್ತಕ್ಕಂಥ ರಾಷ್ಟ್ರಗೀತೆಗೆ, ಸಂವಿಧಾನಕ್ಕೆ ಒಂದೇ ಮಾತ್ರ ಬೆಲೆ ಕೊಡದೆ ಇರ್ತಕ್ಕಂಥವ್ರ ಮೇಲೆ ನೀವು ತಾಕತ್ತಿದ್ರೆ FIR ಮಾಡಿ. ಮಂಗಳೂರಲ್ಲಿ FIR ಮಾಡಿದರೆ ನಿಮ್ಗೇನು ಕಂಪ್ಲೇಂಟ್ ಕೊಡ್ಬೇಕಾಗಿಲ್ಲ, ಸುಮ್ಮನೆ ಕೇಸ್ ಬುಕ್ ಮಾಡ್ಕೋಬಹುದು. ಸರ್ಕಾರಕ್ಕೆ ಮಾಡ್ಕೊಳ್ಳ. ನಾವು ಯಾವ್ದು ಒಂದೇ ಒಂದು ಸಿಂಗಲ್ ಪೈಸಾ ಭ್ರಷ್ಟಾಚಾರ ಮಾಡಿಲ್ಲ. ನಾವು ಎಲ್ಲಿ ಬೇಕಂದ್ರೆ ನಾವು ಹಾಕೊಟ್ಟಿದ್ರಿ, ನ್ಯಾಯವಾಗಿ ಕೆಲಸ ಮಾಡಿ ಅಂತ ಹೇಳಿದ್ರಿ. ನಮ್ಮ ಬಗ್ಗೆ ತಿಳ್ಕೊಂಡ್ಬಿಡ್ರಿ ನೀವು. ಅದು ಬಿಟ್ಟು ನಮ್ಮ ಮುಖಂಡರ ಮೇಲೆ ನಮ್ಮ ಪೊಲೀಸ್